ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ತುಳಸಿ ಪೂಜೆಯ ದಿನದ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಹೇಗೆ ನಾವು ತುಳಸಿ ಪೂಜೆ ತುಂಬ ಸಿಂಪಲಾಗಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟು ನೈವೇದ್ಯಕ್ಕೋಸ್ಕರ ನಾವು ಇಲ್ಲಿ ಕಡಲೆಕಾಳು ಉಸ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇಲ್ಲಿ 2 ಕಪ್ಪಷ್ಟು ಕಡಲೆಕಾಳನ್ನ ತೊಗೊಂಡು ಒಂದು 8 ರಿಂದ 9 ಗಂಟೆ ಕಾಲ ನೀವು ಚೆನ್ನಾಗಿ ನೆನೆಯೋಕ್ಕೆ ಬಿಡಬೇಕಾಗುತ್ತೆ. ಒಂದು ಟೈಮ್ ಚೆನ್ನಾಗಿ ತೊಳ್ಕೊಂಡು ಅದಾದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಕೊಂಡು ಅದಾದಮೇಲೆ ನೀವು ಒಂದು 8 ಅವರ್ ಬಿಟ್ಬಿಟ್ಟು ತೆಗೆದು ನೋಡಿದ್ರೆ ಡಬಲ್ ಸೈಜ್ ಆಗಿರುತ್ತೆ. ನೋಡಿ, ಈ ರೀತಿ ಆಗಿರುತ್ತೆ ಕಾಳು. ಈಗ ನೀವು ಒಂದು ಕುಕ್ಕರ್ಗೆ ಹಾಕ್ಕೋಬೇಕು. ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಮುಳುಗುವಷ್ಟು ನೀರು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 4 ರಿಂದ 5 ವಿಷಲ್ನ ನೀವು ತೊಗೊಂಡ್ರೆ ಅದು ಕೂಡ ಚೆನ್ನಾಗಿ ಬೆಂದಿರುತ್ತೆ. ಒಂದು ಕಾಳನ್ನ ಈ ರೀತಿ ಪ್ರೆಸ್ ಮಾಡಿ ನೋಡಿದಾಗ ಅದು ನೀಟಾಗಿ ಬೆಂದಿರಬೇಕು. ಮತ್ತು ಒಂದು ಕಡಾಯಲ್ಲಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಸಿಡ್ಸ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು, ಅದಾದಮೇಲೆ ಮೆಣಸಿನ್ಕಾಯಿನ ಸೇರ್ಕೊತಾ ಇದ್ದೀನಿ. ಅದಾದಮೇಲೆ ಇದು ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಬೇಕು, ಉಪ್ಪು ಕೂಡ ಸೇರ್ಕೊಬೇಕು. ಅದಾದಮೇಲೆ ಕಡಲೆಕಾಳನ್ನ ಹಾಕ್ಕೊಂಡು ಚೆನ್ನಾಗೆ ಒಂದು ಟೈಮ್ ಫ್ರೈ ಮಾಡ್ಕೊಬೇಕಾಗುತ್ತೆ. ಎಲ್ಲನೂ ಕೂಡ ಕೊಡಬೇಕು. ಚೆನ್ನಾಗಿ ಫ್ರೈ ಆಗಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರ್ಕೊಬೇಕು. ಅದಾದಮೇಲೆ ಸೇರ್ಕೊಂಡಿದ ನಂತರ ಇಲ್ಲಿ ನಾನು ಕಾಯಿನ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಕಾಯಿ ತೊಗೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಎಷ್ಟು ಬೇಕೋ ಹಾಕ್ಕೊಳ್ಳಿ. ಸ್ವಲ್ಪ ಕಾಯಿ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಬಿಡಿ ಹೂವು ಇತ್ತು ಮನೇಲಿ, ಸೊ ಅದಕ್ಕೋಸ್ಕರ ಹೂವನ್ನೆಲ್ಲ ಕಟ್ಟೋಣ ಅಂದ್ಬಿಟ್ಟು ಒಂದು 2 ಮೊಳಷ್ಟು ಹೂವನ್ನ ಕಟ್ಕೊಂಡೆ. ಯಾಕಂದರೆ ದೇವ್ರಿಗೆ ಬೇಕಾಗಿತ್ತಲ್ಲ ತುಳಸಿ ಮೂಡ್ಸೋಕ್ಕೆ. ಸೊ ಅದಕ್ಕೋಸ್ಕರ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಹೂವೆಲ್ಲ ಇಕ್ಕಿ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. ತುಂಬ ಸಿಂಪಲ್ಲಾಗಿ ನಾವು ನಮ್ಮ ಮನೆಯಲ್ಲಿ ಮಾಡುವಂಥ ತುಳಸಿ ಹಬ್ಬ ನೋಡಿ ಈ ರೀತಿ ರಂಗೋಲಿನೆಲ್ಲ ಬಿಟ್ಟು ದೀಪದಿಂದ ಡೆಕೋರೇಟ್ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದು ನನಗೆ ಹೇಗೆ ಬಂತೋ ಆ ರೀತಿ ನೀಟಾಗಿ ಮಾಡಿ ನನಗೂ ಕೂಡ ತುಂಬ ಖುಷಿ ಆಯಿತು. ಸಿಂಪಲ್ಲಾಗಿದ್ದು ಕ್ಯೂಟಾಗಿದೆಯಲ್ಲ ಅಂತ ತುಂಬ ಖುಷಿ ಆಯಿತು ಅನ್ಬೋದು ನಾನು ಪೂಜೆ ಮಾಡಿದ್ದು. ಸೊ ಅದಕ್ಕೋಸ್ಕರ ಈ ರೀತಿ ನೋಡಿ ದೀಪ ಎಲ್ಲನೂ ಹಚ್ಚಿದ್ದೆ ಹೊಸ್ಲಿಗೆ. ಅದಾದಮೇಲೆ ಇಲ್ಲಿ ಮತ್ತೆ ಪೂಜೆ ಎಲ್ಲನೂ ಕೂಡ ಮಾಡಬೇಕಾಗಿತ್ತಲ್ಲ. ನಾರ್ಮಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಅಮ್ಮ ಮನೆಗೆ ಹೋಗಿದ್ದೆ. ಅಮ್ಮ ಮನೆಯಲ್ಲೂ ಕೂಡ ಈ ರೀತಿ ತುಳಸಿ ಹಬ್ಬ ಮಾಡಿದರು ಅನ್ಬೋದು. ಅವ್ರ ಮನೆಯೂ ಕೂಡ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಓಸಲಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಮ್ಮ ಅಮ್ಮ ಮನೆ ಪೂಜೆನೂ ಕೂಡ ಮುಗೀತು. ಆಮೇಲೆ ಅಮ್ಮ ಏನೋ ಪೇಂಟಿಂಗ್ದು ಇದು ತೊಗೊಂಡಿದ್ಲು ಅಂತ ನನಗೂ ಕೂಡ ತೋರಿಸ್ತಾ ಇದ್ಲು. ನೋಡಿ, ಇದನ್ನು ತೊಗೊಂಡಿರೋದು ಬಂದು ಮೀಶೋದಲ್ಲಂತೆ. ತುಂಬ ಚೆನ್ನಾಗಿದೆ. ಪೇಂಟ್ ಮಾತ್ರ ಪ್ರೊಫೆಷ್ನಲ್ ಎಲ್ಲನೂ ಕೂಡ ಯೂಸ್ ಮಾಡ್ಬೋದು, ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಸಮಥಿಂಗ್ ಬಿಲೋ 800 ಇದೆ. ಮತ್ತು ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಕಲರ್ಸು, ಪೇಂಟಿಂಗು ಎಲ್ಲನೂ ಕೂಡ ಚೆನ್ನಾಗಿದೆ ಅನ್ಬೋದು. ನನಗೂ ಕೂಡ ತೋರಿಸ್ತಿದ್ಲು ನೋಡೋಕೆ ಈ ರೀತಿ ಕಲರ್ಸು, ಪೇಂಟು ಎಲ್ಲನೂ ಇದೆ ಅಂತ. ಸೊ ಅದಕ್ಕೋಸ್ಕರ ಒನ್ ಟೈಮ್ ಈ ರೀತಿ ನಿಮ್ಮ ಮಕ್ಕಳು ಕೊಡಿಸ್ಬಿಟ್ರೆ ಲೈಫ್ ಟೈಮ್ ಯೂಸ್ ಆಗುತ್ತೆ ಅನ್ಬೋದು. ನಮ್ಮ ಅಮ್ಮ ಹತ್ರ ಕಲರ್ಸ್ ಇರುತ್ತೆ, ಯಾವಾಗಲೂ ಬೇಗ ಖಾಲಿ ಮಾಡಿಬಿಡ್ತಾಳೆ ಹಚ್ಚಿ. ಸೊ ಅದಕ್ಕೋಸ್ಕರ ಇದನ್ನು ಈಗ ತೊಗೊಂಡು ಇಟ್ಕೊಂಡಿದ್ದಾಳೆ. ನೋಡೋಣ ಎಷ್ಟು ದಿನ ಇದು ಮಾಡ್ತಾಳೆ ಅಂತ. ಸೊ ಅಷ್ಟೇ. ಥ್ಯಾಂಕ್ ಯು ಆಲ್. ಫಾಲೋ ಫಾರ್ ಮೋರ್ ಕಂಟೆಂಟ್.